ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ರಾಮಾಯಣ ಎಂದರೆ ರಾಮನ ಮಹಾಗುಣಗಳ ಸಂಕೀರ್ತನೆ ಎಂದರೆ ತಪ್ಪಾಗಲಾರದು. ಈ ಸೃಷ್ಟಿ ಇರುವ ತನಕ ರಾಮಾಯಣ ಎಂಬ ಮಹಾಕಾವ್ಯ ಲೋಕದಲ್ಲಿ ಪ್ರಸಿದ್ಧವಾಗಿರುತ್ತದೆ ಎಂಬ ಮಾತಿದೆ. ರಾಮಾಯಣ ಹುಟ್ಟಿನಿಂದ ಹಿಡಿದು ಅದರ ನಾಯಕನ ಹಿರಿಮೆಗರಿಮೆಗಳವರೆಗೂ ಪ್ರಭು ಶ್ರೀರಾಮನ ಮಹಾಗುಣಗಳು ಹಾಗೂ ಸನ್ನಡತೆಗಳನ್ನು ಕಾಣಬಹುದು. ಇಂಥದ್ದೊಂದು ಅಪೂರ್ವ ಕಾವ್ಯವನ್ನು ಸೃಷ್ಟಿಸಿದ ಕೀರ್ತಿ ನಮ್ಮ ಋಷಿಮುನಿ ವಾಲ್ಮೀಕಿ ಮಹರ್ಷಿಗಳಿಗೆ ಸಲ್ಲುತ್ತದೆ. ಇವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇವರೊಂದು ಮಹಾಶಕ್ತಿ. ರಾಮಾಯಣ ಗ್ರಂಥದ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಮಹರ್ಷಿ ಜಗತ್ತಿನ ಒಬ್ಬ ಶ್ರೇಷ್ಠ ದಾರ್ಶನಿಕ ಪುರುಷ. ರಾಮನು ಮಾಡಿದ ಕೆಲಸವನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದು ಬೇರೆ ಯಾರೂ ಅಲ್ಲ, ಅವರೇ ವಾಲ್ಮೀಕಿ ಮಹರ್ಷಿಗಳು. ಆದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಈ ವಿಷಯ? ಮಹರ್ಷಿ ಶ್ರೇಷ್ಠ ವಾಲ್ಮೀಕಿ ಆಗುವುದಕ್ಕೂ ಮೊದಲು ಅವರೊಬ್ಬ ದರೋಡೆಕೋರರಾಗಿದ್ದರು. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರು ಮುಂದೊಂದು ದಿನ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವ ಬೇಡರಾಗುತ್ತಾರೆ. ಇಷ್ಟಕ್ಕೂ ಮಹರ್ಷಿ ವಾಲ್ಮೀಕಿ ಎಂಬ ಹೆಸರು ಈ ದರೋಡೆಕೋರ ಹಾಗೂ ಬೇಡನಿಗೆ ಹೇಗೆ ಬಂತು? ವಾಲ್ಮೀಕಿ ಎಂಬ ಪದದ ಅರ್ಥವಾದರೂ ಏನು? ರಾಮ ಸೀತೆಯರ ಕಥೆಯನ್ನೊಳಗೊಂಡ ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆಯಲು ಇವರಿಗೆ ಪ್ರೇರಣೆ ನೀಡಿದವರಾದರೂ ಯಾರು ಎಂಬ ಎಲ್ಲ ಸಮಗ್ರ ಮಾಹಿತಿಗಳನ್ನು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಮಹರ್ಷಿ ವಾಲ್ಮೀಕಿಗಳ ಜನನ ತ್ರೇತಾಯುಗದಲ್ಲಿ ನಡೆಯಿತು ಎಂಬ ಮಾಹಿತಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉಲ್ಲೇಖವಿದೆ. ಗಂಗಾ ನದಿ ತೀರದ ಅರಣ್ಯವೊಂದರಲ್ಲಿ ಭಗವಾನ್ ಬ್ರಹ್ಮನ ಮಾನಸ ಪುತ್ರನಾದ ಪ್ರಚೇತಸ ಎಂಬ ಋಷಿಗೆ ರತ್ನಾಕರ ಎಂಬ ಮಗನಿದ್ದ. ಈತನಿಗೆ ಅಗ್ನಿಶರ್ಮ ಎಂಬ ಇನ್ನೊಂದು ಹೆಸರು ಸಹ ಇತ್ತು. ರತ್ನಾಕರನು ಸಹ ತಂದೆಯಂತೆ ಸಜ್ಜನನಾಗಿದ್ದು ಪೂಜಾ ಕೈಂಕರ್ಯಗಳಲ್ಲಿ ಹಾಗೂ ಹೋಮ ಹವನಗಳಲ್ಲಿ ತೊಡಗಿಸಿಕೊಂಡಿದ್ದ. ರತ್ನಾಕರನ ಮಡದಿಯೂ ಸಹ ಮಹಾ ದೈವಭಕ್ತಳಾಗಿದ್ದಳು. ಎಲ್ಲ ರೀತಿಯಲ್ಲೂ ಪತಿಗೆ ಸಹಕರಿಸುತ್ತಿದ್ದಳು. ಇಬ್ಬರೂ ಸಹ ಬಹಳ ಅನ್ಯೋನ್ಯದಿಂದ ಜೀವಿಸುತ್ತಿದ್ದರು. ಆದರೆ ಅದೊಂದು ದಿನ ರತ್ನಾಕರನನ್ನು ಬೇಡನೊಬ್ಬ ಬೀಲಾನಿ ದ್ವಾರದಲ್ಲಿ ಅಪಹರಣ ಮಾಡುತ್ತಾನೆ. ಈ ಕಾರಣದಿಂದಾಗಿ ರತ್ನಾಕರ ಬೀಲ್ ಸಮುದಾಯದ ಸಮಾಜದಲ್ಲಿ ಒಬ್ಬರಾಗಿ ಬೆಳೆಯುತ್ತಾರೆ. ಬೀಲ್ ಕುಟುಂಬದ ಜನ ಆ ಸಮುದಾಯದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಕಾಡಿನ ಜನರನ್ನು ಲೂಟಿ ಮಾಡುತ್ತಿದ್ದರು. ಇವರ ವರ್ತನೆಯಿಂದ ಪ್ರಭಾವಿತರಾದ ರತ್ನಾಕರನು ಸಹ ದರೋಡೆ ಮತ್ತು ಲೂಟಿಯಲ್ಲಿ ತಮ್ಮನ್ನು ಸಕ್ರಿಯಗೊಳಿಸಿಕೊಳ್ಳುತ್ತಾರೆ. ಇದೇ ಅವರ ಕಸುಬಾಗಿ ಹೋಗುತ್ತದೆ. ಒಂದು ದಿನ ದೇವಋಷಿ ನಾರದರು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಕಾಡಿನ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದಾಗ ರತ್ನಾಕರನು ನಾರದರನ್ನು ತಡೆದು ನಿಲ್ಲಿಸಿ ಈ ರೀತಿ ಹೇಳುತ್ತಾನೆ: ನಿನ್ನ ಬಳಿ ಇರುವುದನ್ನೆಲ್ಲ ನನಗೆ ಕೊಟ್ಟು ಬಿಡು, ಇಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕುತ್ತೇನೆ ಎಂದು ಬೆದರಿಸುತ್ತಾನೆ. ಅದಕ್ಕೆ ನಾರದರು, ಹೇ ಮಾನವ, ನಾನೊಬ್ಬ ಸನ್ಯಾಸಿ, ನನ್ನ ಬಳಿ ಕೇವಲ ಈ ವೀಣೆ ಮತ್ತು ಬಟ್ಟೆಗಳ ಹೊರತಾಗಿ ಇನ್ನೇನೂ ಇಲ್ಲ. ಬೇಕಿದ್ದರೆ ಅದನ್ನು ತೆಗೆದುಕೊಳ್ಳಬಹುದು. ಆದರೆ ನೀನು ಇಂತಹ ಕ್ರೂರ ಕರ್ಮವನ್ನು ಮಾಡಿ ಭಯಂಕರವಾದ ಪಾಪವನ್ನು ಏಕೆ ಮಾಡುತ್ತಿರುವೆ? ಈ ಪಾಪದ ಕರ್ಮವನ್ನು ನೀನೇ ಅನುಭವಿಸಬೇಕು ಎಂದು ನಾರದರು ಎಚ್ಚರಿಸುತ್ತಾರೆ. ಅದಕ್ಕೆ ರತ್ನಾಕರ, ಅದೆಲ್ಲ ನನಗೆ ಗೊತ್ತಿಲ್ಲ, ಪಾಪ ಕರ್ಮಗಳ ಬಗ್ಗೆ ನನಗೆ ಅರಿವಿಲ್ಲ, ನನಗೆ ಇದೇ ಮುಖ್ಯ ಕೆಲಸ. ಇದರಿಂದಲೇ ನಾನು ನನ್ನ ಪರಿವಾರವನ್ನು ಸಾಕುತ್ತಿದ್ದೇನೆ. ನನ್ನ ಹೆಂಡತಿ ಮಕ್ಕಳು ಸಹ ನನ್ನ ಈ ಪಾಪ ಕೃತ್ಯಗಳಲ್ಲಿ ಪಾಲುದಾರರಾಗಿದ್ದಾರೆ ಎನ್ನುತ್ತಾರೆ ರತ್ನಾಕರ. ಅದಕ್ಕೆ ತಪಸ್ವಿ ನಾರದರು ನಸುನಗುತ್ತಾ, ಅವರಿಗೆ ಯಾರೂ ಸಹ ನಿನ್ನ ಪಾಪ ಕಾರ್ಯಗಳಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ. ಅನುಮಾನವಿದ್ದರೆ ನೀನೇ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಕೊಂಡು ಬಾ. ನೀನು ಮತ್ತೆ ಇಲ್ಲಿಗೆ ಬರುವವರೆಗೂ ನಾನು ಇಲ್ಲೇ ಇರುತ್ತೇನೆ, ಎಲ್ಲಿಗೂ ಹೋಗೋದಿಲ್ಲ. ನಿನಗೆ ನಂಬಿಕೆ ಇಲ್ಲದಿದ್ದರೆ ನನ್ನನ್ನು ಈ ಮರಕ್ಕೆ ಕಟ್ಟಿ ಹಾಕು ಎನ್ನುತ್ತಾರೆ ನಾರದರು. ಅದರಂತೆ ರತ್ನಾಕರ ನಾರದರನ್ನು ಕಟ್ಟಿಹಾಕಿ ನೇರವಾಗಿ ತನ್ನ ಮನೆಗೆ ಹೋಗಿ ಹೆಂಡತಿಯನ್ನು ಈ ರೀತಿ ಕೇಳುತ್ತಾನೆ: ನಾನು ಮಾಡುತ್ತಿರುವ ಪಾಪ ಕಾರ್ಯಗಳಲ್ಲಿ ನೀನು ಪಾಲು ತೆಗೆದುಕೊಳ್ಳುತ್ತೀಯಾ ಎನ್ನುತ್ತಾನೆ. ಅದಕ್ಕೆ ಇಲ್ಲ, ನೀವು ಮಾಡುತ್ತಿರುವ ದುಷ್ಕೃತ್ಯಗಳಿಗೆ ನಾನು ಪಾಲು ತೆಗೆದುಕೊಳ್ಳಲಾರೆ. ನಮ್ಮನ್ನು ಸಾಕುವುದು ನಿಮ್ಮ ಕರ್ತವ್ಯ. ಇದಕ್ಕಾಗಿ ಪಾಪ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಸಾಕುವ ಅಗತ್ಯವಿಲ್ಲ, ಬದಲಾಗಿ ಬೇರೆ ಏನಾದರೂ ಕೆಲಸ ಮಾಡಿ ಸಾಕಬಹುದು ಎಂದು ನೇರವಾಗಿ ನುಡಿಯುತ್ತಾಳೆ. ತನ್ನ ಪರಿವಾರದವರ ಮಾತನ್ನು ಕೇಳಿ ರತ್ನಾಕರನ ಹೃದಯಕ್ಕೆ ಆಘಾತವಾಗುತ್ತದೆ. ಅವರ ಅರಿವಿನ ಕಣ್ಣು ತೆರೆಯುತ್ತದೆ. ಅವನು ಆದಷ್ಟು ಬೇಗನೆ ಕಾಡಿಗೆ ಹೋಗಿ ನಾರದರ ಬಂಧನವನ್ನು ಬಿಡಿಸಿ ಪಶ್ಚಾತ್ತಾಪ ಪಟ್ಟು ಅವರ ಪಾದಗಳ ಮೇಲೆ ಕುಸಿದು ಬಿದ್ದು
ತನ್ನೆಲ್ಲ ದುಷ್ಕೃತ್ಯಗಳಿಂದ ಉಂಟಾದಂತಹ ಪಾಪಕರ್ಮಗಳಿಂದ ಮುಕ್ತಿ ಸಿಗುವಂತೆ ರತ್ನಾಕರ ನಾರದರ ಬಳಿ ಪರಿಪರಿಯಾಗಿ ವಿನಂತಿಸಿಕೊಳ್ಳುತ್ತಾರೆ. ನಾರದರು ಅವನಿಗೆ ಧೈರ್ಯ ಹೇಳಿ, ನೀನು ಈ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸು, ನಿನ್ನೆಲ್ಲ ಪಾಪಗಳು ಪರಿಹಾರವಾಗುತ್ತದೆ ಎಂದು ಉಪದೇಶವನ್ನು ನೀಡುತ್ತಾರೆ. ಅದರಂತೆ ರಾಮನಾಮವನ್ನು ಜಪಿಸಲು ಮುಂದಾಗುತ್ತಾನೆ. ಆದರೆ ಈ ಹಿಂದೆ ಮಾಡಿದ್ದ ಪಾಪಗಳಿಂದ ರತ್ನಾಕರನಿಗೆ ರಾಮನಾಮವನ್ನು ಸರಿಯಾಗಿ ಉಚ್ಚರಿಸಲು ಆಗಲಿಲ್ಲ. ಆಗ ನಾರದರು ಯೋಚನೆ ಮಾಡಿ ಮರ ಮರ ಎಂದು ಜಪಿಸಲು ಸಲಹೆಯನ್ನು ನೀಡುತ್ತಾರೆ. ಅದರಂತೆ ಮರ ಮರ ಎಂದು ನಿರಂತರವಾಗಿ ಜಪಿಸುತ್ತಾ ಹೋದಂತೆ ರಾಮ ರಾಮ ಎಂಬ ಉಚ್ಚಾರವು ಸಹಜವಾಗಿ ರತ್ನಾಕರನ ಬಾಯಲ್ಲಿ ಬರಲಾರಂಭಿಸಿತು. ಇದನ್ನೇ ದಾಸರು ಆ ಮರ ಈ ಮರ ಎಂದು ಧ್ಯಾನಿಸುವಾಗ ರಾಮ ರಾಮ ಎಂಬ ನಾಮ ಬೇಕಾಯಿತು ಎಂದು ಹಾಡಿರುವುದು. ಇಲ್ಲಿ ನಾರದರಿಂದ ಉಪದೇಶ ಪಡೆದು ರಾಮನಾಮ ಜಪದಲ್ಲಿ ರತ್ನಾಕರ ಮುಳುಗಿ ಹೋಗಿರುತ್ತಾನೆ. ಹಲವಾರು ವರ್ಷಗಳ ನಂತರ ರಾಮನಾಮ ಜಪದ ಫಲವಾಗಿ ರತ್ನಾಕರನ ಸಮಸ್ತ ಪಾಪಗಳು ತೊಳೆದು ಹೋದವು. ಅವನಿಗೆ ಯಾವುದರ ಬಗ್ಗೆಯೂ ಗಮನವಿರುವುದಿಲ್ಲ. ಎಷ್ಟರ ಮಟ್ಟಿಗೆ ಅವನು ಧ್ಯಾನಾಸಕ್ತನಾಗಿದ್ದ ಎಂದರೆ ರತ್ನಾಕರನ ಶರೀರದ ಮೇಲೆ ಬೃಹತ್ ಗಾತ್ರದ ಹುತ್ತ ಬೆಳೆದರೂ ಅವನ ಅರಿವಿಗೆ ಬರಲಿಲ್ಲ. ಅಷ್ಟರ ಮಟ್ಟಿಗೆ ರಾಮನಾಮದಲ್ಲಿ ತಲ್ಲೀನನಾಗಿ ಹೋಗಿದ್ದ. ಒಂದು ದಿನ ನಾರದ ಮುನಿಗಳು ಅದೇ ದಾರಿಯಲ್ಲಿ ಸಾಗುತ್ತಿರಬೇಕಾದರೆ ಆ ಹುತ್ತದಿಂದ ರಾಮನಾಮ ಕೇಳಿ ಬರುತ್ತದೆ. ಕೂಡಲೇ ಆ ಹುತ್ತವನ್ನು ಕೆಡವಿ ನೋಡಿದರೆ ನಾರದರಿಗೆ ಅತ್ಯಂತ ಆಶ್ಚರ್ಯವಾಗುತ್ತದೆ. ಅವನ ತಪಸ್ಸಿಗೆ ಮೆಚ್ಚಿ ನಾರದ ಮಹರ್ಷಿಗಳು ರತ್ನಾಕರ ಎಂಬ ಹೆಸರಿನ ಬದಲಾಗಿ ವಾಲ್ಮೀಕಿ ಎಂದು ಹೆಸರಿಡುತ್ತಾರೆ. ಸಂಸ್ಕೃತದಲ್ಲಿ ವಾಲ್ಮೀಕ ಅಂದರೆ ಹುತ್ತ ಎಂದರ್ಥ. ಇದಾದ ನಂತರ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಆಶ್ರಮವೊಂದನ್ನು ಕಟ್ಟಿ ಶಿಷ್ಯರೊಂದಿಗೆ ವಾಸಿಸುತ್ತಿರುತ್ತಾರೆ. ತಮ್ಮ ಬೋಧನೆಯಿಂದಲೇ ಮಹರ್ಷಿಯಾದ ಈ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಒಮ್ಮೆ ನಾರದರು ಆಗಮಿಸುತ್ತಾರೆ. ಈ ಸುಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರ ಬಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದೇನೆಂದರೆ, ಈ ಲೋಕದಲ್ಲಿ ಸಕಲ ಸದ್ಗುಣ ಸಂಪನ್ನ, ಪರಾಕ್ರಮಶಾಲಿ, ಸತ್ಯವ್ರತ ಹಿಡಿದವನು, ಧರ್ಮಜ್ಞ, ಸಂಕಲ್ಪ ಸಾಧಕ, ಸದಾಚಾರ ಸಂಪನ್ನ, ಧೈರ್ಯಶಾಲಿ, ಕೋಪವನ್ನು ಜಯಿಸಿದವನು, ಅಹಂಕಾರ ರಹಿತ, ಅಸೂಯೆ ಇಲ್ಲದವನು, ಸರ್ವಕಾರ್ಯ ಧುರಂಧರ ಹಾಗೂ ಯುದ್ಧಕ್ಕೆ ನಿಂತರೆ ದೇವತೆಗಳನ್ನೇ ಗೆಲ್ಲಬಲ್ಲವನು ಈ ಲೋಕದಲ್ಲಿ ಯಾರಾದರೂ ಇದ್ದಾರೆಯೇ? ಅಂಥವರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ತಿಳಿಸಿ ಗುರುಗಳೇ ಎಂದು ಕೇಳುತ್ತಾರೆ. ಈ ಪ್ರಶ್ನೆಗಳನ್ನು ಕೇಳಿದ ನಾರದ ಮಹರ್ಷಿಗಳು ಬಹಳ ಸಂತೋಷಗೊಂಡು, ನೀವು ಕೇಳುವಂತೆ ಸಕಲ ಗುಣಗಳಿಂದ ಕೂಡಿದವನು ಒಬ್ಬನಿದ್ದಾನೆ. ಅವನೇ ಇಕ್ಷ್ವಾಕು ಅಂಶದಲ್ಲಿ ಅವತರಿಸಿದ ಪ್ರಭು ಶ್ರೀರಾಮಚಂದ್ರ ಎಂದು ಸಂಕ್ಷಿಪ್ತವಾಗಿ ರಾಮಾವತಾರದಿಂದ ಪ್ರಾರಂಭಿಸಿ ಸೀತಾ ಕಲ್ಯಾಣ, ಸೀತಾಪಹರಣ, ಸುಗ್ರೀವ ಸಖ್ಯ, ರಾವಣ ನಿಗ್ರಹ ಹಾಗೂ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದವರೆಗೂ ರಾಮಚರಿತ ಕಥೆಯನ್ನು ನಿರರ್ಗಳವಾಗಿ ಹೇಳುತ್ತಾರೆ. ಈ ಕಥೆಯನ್ನು ಕೇಳಿದ ವಾಲ್ಮೀಕಿಯ ಮನಸ್ಸು ಸಂಪೂರ್ಣವಾಗಿ ಕರಗುತ್ತದೆ. ಅವರ ಮನಸ್ಸಿನಲ್ಲಿ ಕರುಣೆ ತುಂಬುತ್ತದೆ. ರಾಮನಾಮದ ಮಹಿಮೆ ಮತ್ತಷ್ಟು ಹೆಚ್ಚಾಗುತ್ತದೆ. ನಂತರ ನಾರದರು ಅಲ್ಲಿಂದ ಹೊರಟು ಹೋದ ಮೇಲೆ ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡಲು ತನ್ನ ಶಿಷ್ಯನಾದ ಭಾರದ್ವಾಜನೊಡನೆ ತಮಸಾ ನದಿ ತೀರಕ್ಕೆ ಬರುತ್ತಾರೆ. ನದಿ ತೀರ ತುಂಬ ಮನೋಹರವಾಗಿತ್ತು. ಸರೋವರದ ನೀರು ಸ್ಫಟಿಕದಂತೆ ಶುಭ್ರವಾಗಿರುವುದನ್ನು ಕಂಡು ವಾಲ್ಮೀಕಿ ಸಂತೋಷಗೊಂಡು ಸ್ನಾನ ಮಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ಯಾರೋ ಒಬ್ಬ ಬೇಡ ಮರದ ಮೇಲೆ ಪ್ರೇಮ ವಿಲಾಪದಲ್ಲಿ ಸಂತೋಷದಿಂದ ಕುಳಿತಿದ್ದ ಜೋಡಿ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಹಕ್ಕಿಯೊಂದನ್ನು ತನ್ನ ಬಾಣದಿಂದ ಹೊಡೆದು ಹಾಕುತ್ತಾನೆ. ಗಂಡು ಹಕ್ಕಿ ಕೆಳಗುರುಳಿದಾಗ ಅದನ್ನು ಕಂಡ ಹೆಣ್ಣು ಹಕ್ಕಿ ಕೂಡ ವಿಲಪಿಸುತ್ತದೆ. ನಂತರ ಕೆಲವೇ ಕ್ಷಣಗಳಲ್ಲಿ ಹೆಣ್ಣು ಹಕ್ಕಿಯು ಸಹ ಎದೆಯೊಡೆದು ಸಾಯುತ್ತದೆ. ಈ ದೃಶ್ಯವನ್ನು ಕಂಡು ವಾಲ್ಮೀಕಿ ಮಹರ್ಷಿಗಳಿಗೆ ಬಹಳಷ್ಟು ಸಂಕಟ ಹಾಗೂ ಕೋಪ ಬರುತ್ತದೆ. ಈ ಕೋಪದ ಭರದಲ್ಲೇ ಅವರ ಬಾಯಿಯಲ್ಲಿ ಶ್ಲೋಕವೊಂದು ಹೀಗೆ ಹೊರಬರುತ್ತದೆ: ಮಾ ನಿಷಾದ ಪ್ರತಿಷ್ಠಾತಂ ಆಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದಿಕಂ ಅವಧಿ ಕಾಮಮೋಹಿತಂ. ಅಂದರೆ ಇದರ ಅರ್ಥ, ಎಲೆ ನಿಷಾದನೆ, ಕಾಮಮೋಹಿತ ಕ್ರೌಂಚ ದಂಪತಿಗಳಲ್ಲಿ ಒಂದನ್ನು ನೀನು ಆ ಸಮಯದಲ್ಲಿ ಕೊಂದೆಯಾದ್ದರಿಂದ ನೀನು ಬಹಳ ಕಾಲ ಬದುಕಲಾರದಂತಹ ಸ್ಥಿತಿಯನ್ನು ಪಡೆ ಎಂದು ವಾಲ್ಮೀಕಿ ಮಹರ್ಷಿಗಳು ಆ ಬೇಡನಿಗೆ ಶಪಿಸಿಬಿಡುತ್ತಾರೆ. ಶಪಿಸಿದ ನಂತರ ಶಾಂತಚಿತ್ತನಾಗಬೇಕಾಗಿದ್ದ ನನ್ನ ಬಾಯಿಂದ ಶಾಪ ಹೊರಬಂತಲ್ಲ ಎಂದು ವಾಲ್ಮೀಕಿ ಬಹಳಷ್ಟು ಕಳವಳ ವ್ಯಕ್ತಪಡಿಸುತ್ತಾರೆ. ಸ್ನಾನದ ನಂತರ ಆಶ್ರಮಕ್ಕೆ ಬಂದು ತನ್ನ ಬಾಯಿಂದ ಬಂದ ಶ್ಲೋಕವನ್ನೇ ಮತ್ತೆ ಮತ್ತೆ ಧ್ಯಾನಿಸತೊಡಗುತ್ತಾರೆ. ಇದನ್ನು ಕಂಡ ಬ್ರಹ್ಮದೇವ ವಾಲ್ಮೀಕಿಯ ಬಳಿ ಬರುತ್ತಾರೆ. ಚಿಂತಾಕ್ರಾಂತರಾಗಿರುವ ವಾಲ್ಮೀಕಿಯನ್ನು ಕಂಡು, ನೀನು ಚಿಂತಿಸುವ ಅಗತ್ಯವಿಲ್ಲ, ನಿನ್ನ ಬಾಯಿಂದ ಸಾಕ್ಷಾತ್ ಸರಸ್ವತಿ ದೇವಿಯೇ ಆ ಶ್ಲೋಕವನ್ನು ನುಡಿಸಿದ್ದಾಳೆ. ಇದು
ನೀನು ರಚಿಸುವ 24,000 ಶ್ಲೋಕವುಳ್ಳ ರಾಮಾಯಣ ಕಾವ್ಯಕ್ಕೆ ನಾಂದಿಯಾಗುತ್ತದೆ ಎಂದು ಹೇಳಿ ಬ್ರಹ್ಮದೇವ ಅಲ್ಲಿಂದ ಅದೃಶ್ಯರಾಗುತ್ತಾರೆ. ಇದಾದ ಬಳಿಕ ವಾಲ್ಮೀಕಿ ಮಹರ್ಷಿ ದರ್ಬೆಯ ಆಸನದಲ್ಲಿ ಕುಳಿತು ಧ್ಯಾನಾಸಕ್ತರಾಗಿರುತ್ತಾರೆ. ಬ್ರಹ್ಮದೇವನ ಅನುಗ್ರಹದಿಂದ ಹಾಗೂ ವಾಗ್ದೇವಿಯಿಂದ ಪ್ರೇರಿತರಾಗಿ ತಮಗೆ ತಾವೇ ದೃಶ್ಯಗಳು ಒಂದಾದ ಮೇಲೊಂದು ಮನಪಟಲದಲ್ಲಿ ಕಂಡುಬರುವಂತೆ ವಾಲ್ಮೀಕಿ 24,000 ಶ್ಲೋಕವುಳ್ಳ ಶ್ರೀಮದ್ ರಾಮಾಯಣವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸುತ್ತಾರೆ. ಇದು ನಡೆದದ್ದನ್ನು ನಡೆದಂತೆ ಹೇಳುವ ಮಹಾಕಾವ್ಯ ಎನಿಸಿಕೊಂಡಿತು. ಆದ್ದರಿಂದಲೇ ರಾಮಾಯಣವನ್ನು ಆದಿಕಾವ್ಯ ಮತ್ತು ವಾಲ್ಮೀಕಿ ಮಹರ್ಷಿಯನ್ನ ಆದಿಕವಿ ಎಂದು ಕರೆಯುತ್ತಾರೆ. ಹೀಗೆ ರಾಮಾಯಣ ರಚನೆಯೇನೂ ಆಯಿತು, ಆದರೆ ಅದರ ಪ್ರಚಾರ ಹೇಗೆ ಎಂಬ ಚಿಂತೆ ವಾಲ್ಮೀಕಿಗೆ ಕಾಡುತ್ತಿತ್ತು. ಈ ವೇಳೆಗೆ ಸರಿಯಾಗಿ ಸೂರ್ಯಚಂದ್ರರಂತೆ ಅಲ್ಲಿಗೆ ಲವಕುಶರ ಆಗಮನವಾಗುತ್ತದೆ. ಪ್ರಭು ಶ್ರೀರಾಮನ ಮಕ್ಕಳಾದ ಲವಕುಶರಿಗೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಮೊದಲ ಬಾರಿಗೆ ಉಪದೇಶಿಸುತ್ತಾರೆ. ಅವರ ಉಪದೇಶವನ್ನು ಗಾನರೂಪದಲ್ಲಿ ಹಾಡಿ ಹೊಗಳುತ್ತಾರೆ. ಒಮ್ಮೆ ಶ್ರೀರಾಮನ ಸಮ್ಮುಖದಲ್ಲೇ ಲವಕುಶರು ರಾಮಾಯಣದ ಪ್ರಚಾರವನ್ನು ಮಾಡುತ್ತಾರೆ. ಮುಂದೆ ಅದು ಸಾವಿರಾರು ವರ್ಷಗಳಿಂದ ವಿವಿಧ ಭಾಷೆಗಳಲ್ಲಿ ವಿವಿಧ ರೂಪಗಳಲ್ಲಿ ಅನುವಾದವಾಗಿ ಇಂದಿಗೂ ಹರಿಯುತ್ತಲೇ ಇದೆ. ಹೀಗೆ ಮಹರ್ಷಿ ವಾಲ್ಮೀಕಿ ಮತ್ತು ಅವರು ಮಾಡಿದ ಕೆಲಸ ಶ್ರೀರಾಮನ ಕೀರ್ತಿಯಷ್ಟೇ ಅಜರಾಮರವಾದದ್ದು. ಈ ವಾಲ್ಮೀಕಿ ಎಂಬ ಶ್ರೇಷ್ಠತೆಗೆ, ಮಹಾನ್ ಶಕ್ತಿಗೆ ಹಾಗೂ ದಿವ್ಯ ಭಾರತೀಯ ಪರಂಪರೆಗೆ ಭಕ್ತಿಯಿಂದ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ವಂದೇ ವಾಲ್ಮೀಕಿ ಕೋಕಿಲಂ.